इन्होंने आपके ऑफिस पे आपके कार्यकर्ताओं पर आक्रमण किया है। अब आपको डरना नहीं है, डराना नहीं है। इन्होंने हमें हमारे ऑफिस पे धमकाकर, ऑफिस को तोड़कर हमें चैलेंज किया है। हम सब मिलकर इनको गुजरात में हराने जा रहे हैं और नरेंद्र मोदी और बीजेपी को जैसे हमने अयोध्या में हराया है वैसे ही हम गुजरात में इनको हराने जा रहे हैं। ಹೇಗೆ ಅಯೋಧ್ಯೆಯಲ್ಲಿ ಬಿಜೆಪಿ ಮತ್ತು ಮೋದಿಯವರನ್ನ ನಾವು ಸೋಲಿಸಿದ್ವು ಅದೇ ರೀತಿ ಗುಜರಾತಿನಲ್ಲೂ ಮೋದಿ ಮತ್ತು ಬಿಜೆಪಿಯನ್ನ ನಾವು ಸೋಲಿಸಲಿದ್ದೇವೆ. ಇದು ರಾಹುಲ್ ಗಾಂಧಿ ಇಂದು ಗುಜರಾತಿನ ಅಹಮದಾಬಾದಿನಲ್ಲಿ ಹೇಳಿದ ಮಾತು. गुजरात के चुनाव में मैं आपको बता रहा हूं, हम सब मिलकर इनको गुजरात में हराने जा रहे हैं। नरेंद्र मोदी और बीजेपी को गुजरात में जैसे हमने अयोध्या में हराया है वैसे ही हम गुजरात में इनको हराने जा रहे हैं. ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಪುನಶ್ಚೇತನಗೊಂಡು ವಿಪಕ್ಷ ಬಲವು ಹೆಚ್ಚಾಗ್ತಾ ಇದ್ದಂತೆ ರಾಹುಲ್ ಗಾಂಧಿ ಹೊಸ ಮಿಷನ್ ಶುರು ಮಾಡಿದ್ದಾರೆ. ಅದು ಗುಜರಾತಿನಲ್ಲಿ 2027ರಲ್ಲಿ ನಡೆಯಲಿರುವ ಅಸೆಂಬ್ಲಿ ಎಲೆಕ್ಷನ್. ಮೊನ್ನೆ ಲೋಕಸಭೆಯ ಭಾಷಣದಲ್ಲೂ ರಾಹುಲ್ ಗಾಂಧಿ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ರು. ನಾವು ಗುಜರಾತಿನಲ್ಲೇ ನಿಮ್ಮನ್ನ ಸೋಲಿಸಲಿದ್ದೇವೆ ಎಂದು ಚಾಲೆಂಜ್ ಮಾಡಿದ್ರು. और आपको गुजरात में हराएंगे इस बार. आप लिख के ले लो, लिख के ले लो. आपको ऑपोजिशन इंडिया गठबंधन गुजरात में हराने जा रहा है. ರಾಹುಲ್ ಗಾಂಧಿ ಅವತ್ತು ಸುಮ್ಮನೆ ಮಾತಿಗಾಗಿ ಹೀಗೆ ಹೇಳಿದ್ದಲ್ಲ, ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಅದಕ್ಕಾಗಿ ಇವತ್ತು ರಾಹುಲ್ ಗಾಂಧಿ ಗುಜರಾತ್ ಪ್ರವಾಸ ಮಾಡಿದ್ರು. ಅವರ ಇಂದಿನ ಗುಜರಾತ್ ಭೇಟಿಯಲ್ಲಿ 2 ಉದ್ದೇಶ ಇದ್ದಂದಿತ್ತು. ಒಂದು, ಗುಜರಾತಿನಲ್ಲಿ ಬಿಜೆಪಿಯ ದ್ವೇಷ ಹಿಂಸೆಯ ವಿರುದ್ಧವಾಗಿ ಸೆಟೆದು ನಿಲ್ಲೋದು. ಮತ್ತೊಂದು, 2027ರ ಗುಜರಾತ್ ಚುನಾವಣೆಯ ರಿಹರ್ಸಲ್. રાહુલ જી એવું બોલ્યા છે, તમારા બધાના વિશ્વાસને ભરોસે આપણા ગાંધીજીના રાહે ચાલવા વાળા. ಬಿಜೆಪಿಯವರ ದ್ವೇಷ ಮತ್ತು ಹಿಂಸೆಯ ವಿರುದ್ಧ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಮಾತನಾಡಿದರು. ಆದರೆ ಅದನ್ನ ಹಿಂದೂ ವಿರೋಧಿ ಭಾಷಣ ಎಂಬಂತೆ ಚಿತ್ರಿಸಿದ ಬಿಜೆಪಿ ಮತ್ತು ಸಂಘ ಪರಿವಾರ ಜುಲೈ 2ರಂದು ಗುಜರಾತಿನ ಅಹಮದಾಬಾದಿನಲ್ಲಿ ಹಿಂಸೆಯನ್ನೇ ಮಾಡಿದ್ರು. ಕಾಂಗ್ರೆಸ್ನ ರಾಜ್ಯ ಕಚೇರಿಯಲ್ಲಿ ದಾಂಧಲೆ ಮಾಡಿದ್ರು, ಕಚೇರಿಯನ್ನ ಧ್ವಂಸ ಮಾಡಿದ್ರು, ರಸ್ತೆಯಲ್ಲಿ ಕಲ್ಲು ತೂರಾಟ ಮಾಡಿದ್ರು. ಈ ಹಿಂಸೆಯಲ್ಲಿ ಹಲವು ಜನರು ಗಾಯಗೊಂಡಿದ್ರು. ಬಿಜೆಪಿಯವರು ಈ ರೀತಿ ಹಿಂಸೆ ನಡೆಸಿದರೂ ಅಲ್ಲಿ ಪೊಲೀಸರ ನಿಷ್ಪಕ್ಷಪಾತ ಕ್ರಮಗಳು ಕೂಡ ಕಂಡುಬರುತ್ತಿಲ್ಲ ಎಂಬ ಅಪವಾದಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಹೀಗಾಗಿ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಗುರಿ ಮಾಡಿ ಕಾಟ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರನ್ನ ಹೆದರಿಸುವ ಬೆದರಿಸುವ ಕೆಲಸಗಳಾಗ್ತಾ ಇದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಇವತ್ತು ನೇರ ಅಹಮದಾಬಾದಿಗೆ ಹೋದ್ರು. ಯಾವ ಕಚೇರಿಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಹಿಂಸೆ ಮಾಡಿತ್ತೋ ಅದೇ ಕಾಂಗ್ರೆಸ್ ಕಚೇರಿಗೆ ರಾಹುಲ್ ಗಾಂಧಿ ಭೇಟಿ ಕೊಟ್ರು. ರಾಹುಲ್ ಗಾಂಧಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇ ಹೆದರಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ಗುಜರಾತಿನಲ್ಲೇ ಬಿಜೆಪಿಯನ್ನ ಸೋಲಿಸುವ ಶಪಥ ಮಾಡಿದ್ದಾರೆ. और मैं आपसे यहाँ कहने आया हूँ, इन्होंने आपके ऑफिस पे आपके कार्यकर्ताओं पर आक्रमण किया है. अब आपको डरना नहीं है, डराना नहीं है. इन्होंने हमारे ऑफिस पे धमकाकर, ऑफिस को तोड़कर हमें चैलेंज दिया है. चैलेंज क्या है? गुजरात के चुनाव में मैं आपको बता रहा हूं, हम सब मिलकर इनको गुजरात में हराने जा रहे हैं. ನಾನು ಬರೆದುಕೊಡ್ತೇನೆ, ಗುಜರಾತಿನಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಸೋಲಿಸಲಿದೆ ಎಂದು ರಾಹುಲ್ ಗಾಂಧಿ ಪುನರುಚ್ಚರಿಸಿ ಹೇಳಿದ್ದಾರೆ. ಯಾವ ರೀತಿ ಅಯೋಧ್ಯೆಯಲ್ಲಿ ಅವರನ್ನ ಸೋಲಿಸಿದ್ವೋ ಅದೇ ರೀತಿ ಗುಜರಾತಿನಲ್ಲೂ ಸೋಲಿಸುವುದಾಗಿ ಅಬ್ಬರಿಸಿದ್ದಾರೆ. ಅಯೋಧ್ಯೆಯಲ್ಲಿ ಸೋತಂತೆ ಅವರು ಗುಜರಾತಿನಲ್ಲೂ ಸೋಲಲಿದ್ದಾರೆ ಎಂದು ರಾಹುಲ್ ಗಾಂಧಿ ಭವಿಷ್ಯ ನುಡಿದಿದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ನವರು ಹೆದರದೆ ಹೋರಾಡಬೇಕು ಎಂದು ಕರೆ ಕೊಟ್ಟಿದ್ದಾರೆ. और लिख के ले लो, कांग्रेस पार्टी की जो आत्मा है वो गुजरात के चुनाव में लड़ेगी और नरेंद्र मोदी और बीजेपी को गुजरात में जैसे हमने अयोध्या में हराया है वैसे ही हम गुजरात में इनको हराने जा रहे हैं. मैं आपको बता रहा हूं, जैसे ही अयोध्या में हारे वैसे यहां पे हारने जा रहे हैं.
ಇದೇ ಗುಜರಾತಿನಲ್ಲಿ ರಾಹುಲ್ ಗಾಂಧಿ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಅದು ಅಡ್ವಾಣಿಗೆ ಸಂಬಂಧಿಸಿದ ಭಾವನಾತ್ಮಕ ದಾಳ. ಯಾವ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕೆಂದು ಅಡ್ವಾಣಿಯವರು ಗುಜರಾತಿನಿಂದ ರಥಯಾತ್ರೆ ಮಾಡಿದ್ರೋ ಅದೇ ಅಡ್ವಾಣಿಯವರನ್ನ ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಸರಿಸಲಾಯಿತು ಅಂತ ರಾಹುಲ್ ಗಾಂಧಿ ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ರಾಮ ಮಂದಿರ ಇರುವ ಅಯೋಧ್ಯೆಯ ಸಂಸದ ಲೋಕಸಭೆಯಲ್ಲಿ ನನ್ನ ಪಕ್ಕದಲ್ಲೇ ಕೂರ್ತಿರ್ತಾರೆ ಎಂದರು. राम मंदिर की अयोध्या की मूवमेंट थी, शुरुआत अडवाणी जी ने की थी, रथ यात्रा हुई थी, उसमें आपने अडवाणी जी को रथ पे देखा था. राम मंदिर के इनॉग्रेशन में अदानी जी दिख गए, अंबानी जी दिख गए, आपने देखा होगा, टीवी पे देखा आपने. अब उसका नतीजा बताता हूँ. पार्लियामेंट में मैं यहाँ बैठता हूँ, यहाँ पे अयोध्या के एमपी बैठते हैं, देखा आपने उनका चेहरा, इंडिया गठबंधन के हैं. ಒಟ್ನಲ್ಲಿ ರಾಹುಲ್ ಗಾಂಧಿಯ ಇಂದಿನ ಗುಜರಾತ್ ಪ್ರವಾಸ ಜಬರ್ದಸ್ತ್ ಆಗಿತ್ತು. ರಾಹುಲ್ ಅವರ ಈ ಯಾತ್ರೆ ಹಲವು ಸಂದೇಶಗಳನ್ನು ರವಾನಿಸಿದೆ. ಗುಜರಾತ್ ಕಾಂಗ್ರೆಸ್ನಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದೆ. ಬಿಜೆಪಿಗೆ ಸವಾಲು ಕೂಡ ಒಡ್ಡಿದೆ. ರಾಹುಲ್ ಗಾಂಧಿಯ ಇಂದಿನ ಗುಜರಾತ್ ಭೇಟಿಯನ್ನ ಮಿಷನ್ ಗುಜರಾತಿನ ಆರಂಭ ಅಂತಾನೂ ಬಣ್ಣಿಸಲಾಗ್ತಾ ಇದೆ. 2017ರಲ್ಲಿ ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ದರದಲ್ಲೇ ಎಡವಿತ್ತು. ಆದರೆ 2027ರಲ್ಲಿ ಅದಾಗಬಾರದು ಅಂತ ರಾಹುಲ್ ಗಾಂಧಿ ಅವರು ತಾಕೀತು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯ ಈ ಮಿಷನ್ ವರ್ಕೌಟ್ ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇದು ಹೀಗೆ ಮುಂದುವರಿದರೆ 2027ರಲ್ಲಿ ತಮ್ಮ ತವರು ನೆಲದಲ್ಲೇ ಮೋದಿ ಮತ್ತು ಅಮಿತ್ ಶಾ ಜೋಡಿ ಪಲ್ಟಿ ಹೊಡೆದರೂ ಅಚ್ಚರಿಯಿಲ್ಲ. एक काम करना है आपको सिर्फ गुजरात की जनता को सिर्फ एक बात बोलनी है, आपको डरना नहीं है. बिना डरे अगर आप बीजेपी से लड़ गए, अगर गुजरात की जनता बिना डरे लड़ गई, बीजेपी सामने नहीं खड़ी हो पाई.